ಬ್ರಹ್ಮಚಾರಿ ಹನುಮಂತನಿಗೆ ಪುತ್ರ ಸಂತಾನನ? ಹೌದು. ಹಿಂದೂ ಪುರಾಣ ಶಾಸ್ತ್ರದಲ್ಲಿ ಕಂಡುಬರುವಂತಹ ವಿಸ್ಮಯಕಾರಿ ಪರಿಕಲ್ಪನೆಗಳಲ್ಲಿ ಸಾಕಷ್ಟು. ಅದರಲ್ಲೂ ಒಂದು ಮಹಾಭಾರತದಲ್ಲಿ ಕುಂತಿ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂತಹ ಶಕ್ತಿ ಮಂತ್ರಗಳನ್ನ ಪಠಿಸೋದ್ರ ಮೂಲಕ ಪಾಂಡವರು ಗರ್ಭವನ್ನ ಧರಿಸಿಕೊಂಡ್ರೆ ಗಾಂಧಾರಿ ಏಕಕಾಲದಲ್ಲಿ 101 ಮಕ್ಕಳ ಗರ್ಭವತಿಯಾಗುತ್ತಾಳೆ. ಭಗವಂತನಾದ ಹನುಮಂತನ ಪುತ್ರ ಮಕರಧ್ವಜ. ಹೌದು, ಅದೇ ಈತನ ಹೆಸರು. ಮದುವೆನೇ ಆಗದಿರೋ ಹನುಮಂತನಿಗೆ ಮಕ್ಕಳು ಹೇಗೆ ಅಂತ ಕೇಳಿದ್ರೆ, ಅಹಿರಾವಣ ರಾಮ ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದಾಗ ಭಗವಂತನಾದ ಹನುಮಂತ ಇವರಿಬ್ಬರ ರಕ್ಷಣೆಗೆ ರಾಮ ಲಕ್ಷ್ಮಣರನ್ನ ಹಿಂಬಾಲಿಸ್ತಾನೆ. ಆದ್ರೆ ಪಾತಾಳ ಲೋಕದ ಬಾಗಿಲಲ್ಲಿ ಹನುಮಂತ ಭಾಗಶಃ ವಾನರ ಹಾಗೂ ಭಾಗಶಃ ಶೀತ ರಕ್ತ ಪ್ರಾಣಿಯ ಶರೀರವುಳ್ಳ ವ್ಯಕ್ತಿಯನ್ನ ಎದುರಿಸಬೇಕಾಗುತ್ತೆ. ಆ ವ್ಯಕ್ತಿ ತಾನು ಮಕರಧ್ವಜನೆಂದು ಹಾಗೂ ಹನುಮಂತನ ಪುತ್ರನೆಂದು ತನ್ನನ್ನ ತಾನು ಹನುಮಂತನಲ್ಲೇ ಪರಿಚಯಿಸಿಕೊಳ್ತಾನೆ. ಮಕರಧ್ವಜ ಈ ತರದ ಮಾತುಗಳನ್ನ ಹೇಳ್ತಿದ್ದ ಹಾಗೆ ಹನುಮಂತ ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡು ದಿವ್ಯ ದೃಷ್ಟಿಯಿಂದ ಮಕರಧ್ವಜನ ಜನ್ಮ ವೃತ್ತಾಂತವನ್ನ ತನ್ನ ಅಂತಃಚಕ್ಷುವಿನಿಂದ ಕಂಡುಕೊಳ್ತಾನೆ. ಹನುಮಂತ ನದಿಯೊಂದರಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾಗ ಹನುಮನ ಶರೀರದಲ್ಲುಂಟಾದ ಉಷ್ಣೋತ್ಪತ್ತಿಯ ಕಾರಣದಿಂದಾಗಿ ಆತನ ವೀರ್ಯವು ಸ್ಖಲಿಸಿ ನೀರಿನೊಂದಿಗೆ ವಿಲೀನಗೊಳ್ಳುತ್ತೆ. ಈ ವೀರ್ಯ ಬಿಂದುವು ಮೀನಿನಂತಹ ಜೀವಿಯಾದ ಮಕರಳ ಶರೀರದಲ್ಲಿ ಸೇರ್ಕೊಂಡು ಆಕೆ ಗರ್ಭಿಣಿಯಾಗ್ತಾಳೆ. ಮಕರಧ್ವಜನಿಗೆ ಜನ್ಮವನ್ನ ನೀಡ್ತಾಳೆ. ತದನಂತರ ಅಹಿರಾವಣ ಹಾಗೂ ಮಹಿರಾವಣ ನದಿ ತೀರದಲ್ಲಿ ಅರ್ಧವಾನರ ಹಾಗೂ ಅರ್ಧ ಮೀನಿನ ಶರೀರವುಳ್ಳ ಮಗುವನ್ನ ನೋಡ್ತಿದ್ದ ಹಾಗೆ ಅವರ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ.